ಉಡುಪಿ ನಗರದ ಜನರ ಆರೋಗ್ಯ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಹೆಸರಾಂತ ವೈದ್ಯಕೀಯ ಉಪಕರಣಗಳ ಮಾರಾಟ ಮಳಿಗೆ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಸ್ಥಳಾಂತರಗೊಂಡ ನೂತನ ಶಾಖೆ ಭಾನುವಾರ ಉದ್ಘಾಟನೆಗೊಂಡಿತು. ಮಿತ್ರ ಆಸ್ಪತ್ರೆ ಬಳಿಯಿದ್ದ ಈ ಮಳಿಗೆಯನ್ನು ಇದೀಗ ಉಡುಪಿಯ ಜೋಡುಕಟ್ಟೆಯಲ್ಲಿರುವ ಆಶ್ರಯ ಟವರ್ನ ನೆಲಮಹಡಿಯಲ್ಲಿ ಬೃಹತ್ ಶೋರೂಮ್ ತೆರೆಯಲಾಗಿದೆ. ನೂತನ ಶೋರೂಮ್ ಅನ್ನು ಮಾಹೆ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್, ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಸೇರಿದಂತೆ ಗಣ್ಯರು ರಿಬ್ಬನ್ ಕತ್ತರಿಸಿ ದೀಪವನ್ನು ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಹೆ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್, ರವೀಂದ್ರ ಶೆಟ್ಟಿ ಗಿರಿಜಾ ಹೆಲ್ತ್ ಕೇರ್ ಮೂಲಕ ಬಹಳ ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇಳಿ ವಯಸ್ಸಿನವರಿಗೆ ಲಭ್ಯವಾಗುವಂತಹ ಎಲ್ಲ ಸಲಕರಣೆಗಳನ್ನು ಒಂದೇ ಸೂರಿನಡಿಯಲ್ಲಿ ಸಿಗುವಂತೆ ಮಾಡಿದ್ದಾರೆ ಅಂತ ಶುಭ ಹಾರೈಸಿದ್ರು. ಮಳಿಗೆಗೆ ಆಗಮಿಸಿದ ಅತಿಥಿಗಳಾದ ಜಿ ಶಂಕರ್ ಶುಭ ಹಾರೈಸಿದ್ರು. ಬಾಳಿಗ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪಿ.ವಿ. ಭಂಡಾರಿ ಸೇರಿದಂತೆ ಗಣ್ಯರು ಶುಭ ಕೋರಿದ್ರು. ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ, ಉಜ್ವಲ ಡೆವಲಪರ್ಸ್ ಪ್ರವರ್ತಕ ಪುರುಷೋತ್ತಮ್ ಶೆಟ್ಟಿ, ಕಿದಿಯೂರು ಹೋಟೆಲ್ ಮಾಲಕ ಭುವನೇಂದ್ರ ಕಿದಿಯೂರು, ಸಮಾಜ ಸೇವಕರಾದ ನಿರುಪಮ್ ಪ್ರಸಾದ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಕರಾವಳಿ ಕರ್ನಾಟಕದಲ್ಲಿ ಅತಿದೊಡ್ಡ ವೈದ್ಯಕೀಯ ಉಪಕರಣಗಳ ಮಾರಾಟ ಮಳಿಗೆ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಗಿರಿಜಾ ಹೆಲ್ತ್ ಅಂಡ್ ಸರ್ಜಿಕಲ್ಸ್ ತನ್ನ ಗ್ರಾಹಕರಿಗೆ ಒಂದು ವಿಶಿಷ್ಟ ಅನುಭವವನ್ನು ನೀಡಲು ಮುಂದಾಗಿದೆ. ಇಲ್ಲಿ ಗ್ರಾಹಕರು ತಮಗೆ ಅಗತ್ಯವಿರುವ ವೈದ್ಯಕೀಯ ವಸ್ತುಗಳನ್ನು ತಾವೇ ಪರೀಕ್ಷಿಸಿ ಗುಣಮಟ್ಟವನ್ನು ಖಚಿತಪಡಿಸಿಕೊಂಡು ಖರೀದಿಸಬಹುದಾದ ಅವಕಾಶ ಕಲ್ಪಿಸಲಾಗಿದೆ ಅಂತ ಮಳಿಗೆಯ ಮಾಲಕರಾದ ರವೀಂದ್ರ ಶೆಟ್ಟಿ ತಿಳಿಸಿದ್ದಾರೆ. ಗಿರಿಜಾ ಸರ್ಜಿಕಲ್ಸ್ ಮೂಲಕ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ತಾನೇ ಹೇಳಿದ್ರು, ಅವರು ಮಿತ್ರ ಹಾಸ್ಪಿಟಲ್ ಹತ್ತಿರ ಅವರ ಬ್ರಾಂಚ್ ಇತ್ತು ಉಡುಪಿಯಲ್ಲಿ. ಅಲ್ಲಿ ನಮ್ಮ ಸೀನಿಯರ್ಸ್ ಇತ್ತು, ಮುದುಕರಿಗೆ, ಪ್ರಾಯದವ್ರಿಗೆ, ನನ್ನ ಪ್ರಾಯದವರಿಗೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ, ಹಾಗಾಗಿ ಇಲ್ಲಿಗೆ ಸ್ಥಳಾಂತರ ಮಾಡಿದೆ ಅಂತ ಹೇಳಿದರು. ನಿಜವಾಗಿ ಸತ್ಯಾದ ವಿಷಯ. ಯಾಕೆಂತ ಹೇಳಿದರೆ, ನಾನು ಈ ಸರ್ಜಿಕಲ್ನ ಸುತ್ತ ಹೋದೆ, ನನಗೆಲ್ಲ ತೋರಿಸಿದ್ರು ಏನೆಲ್ಲ ಸಾಮಗ್ರಿ ಇಲ್ಲಿ ಉಂಟು ಅಂತ. ಪ್ರಾಯದವರಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಉಂಟು. ವೀಲ್ ಚೇರು ಮತ್ತು ಚಪ್ಪಲ್ಗಳು, ಡಯಾಬಿಟಿಸ್ನವರಿಗೆ ಕಾಲು ಯಾವಾಗಲೂ ಭಾಳ ಜಾಗ್ರತೆಯನ್ನು ನೋಡಬೇಕು, ಅದಕ್ಕೆ ಸರಿಯಾದ ಒಂದು ಚಪ್ಪಲ್ ಮತ್ತು ವೀಲ್ ಚೇರ್, ಬೇರೆಲ್ಲ ಸಲಕರಣೆಗಳು ಉಂಟು. ಹಾಗಾಗಿ ಅದರ ಮುಖ್ಯ ಗಿರಾಕಿಗಳೇ ಪ್ರಾಯದವರು, ಅವರಿಗೆ ಬರಲಿಕ್ಕೆ ಸುಲಭವಾಗಬೇಕು ಅಂತ ಒಂದು ದೆಸೆಯಿಂದ ಅವರು ಇಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಅದು ಭಾಳ ಒಳ್ಳೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಮತ್ತು ಇವಾಗ ತಾನೇ ರವೀಂದ್ರ ಶೆಟ್ಟರು ನಮ್ಮನ್ನೆಲ್ಲ ಸ್ವಾಗತ ಮಾಡುವಾಗ ಹೇಳಿದರು. ಇದರ ಜೊತೆಗೆ ICU ಟೆಂಪರರಿ ಮತ್ತು ಹಾಸಿಗೆ, ಈ ಡಯಾಬಿಟಿಸ್ನವರಿಗೆಲ್ಲ ಬೆಡ್ ಸೋರ್ ಆಗದಿದ್ದ ಹಾಗೆ ವಾಟರ್ ಬೆಡ್ ಅಂತೆಲ್ಲ ಬರ್ತದೆ. ಅದನ್ನು ಪರ್ಮನೆಂಟ್ ಇಟ್ಟರೆ ಅದಕ್ಕೆ ಭಾಳ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ಸಮಯಕ್ಕೆ ತೆಗೆಯಲಿಕ್ಕೆಲ್ಲ ವ್ಯವಸ್ಥೆ, ಬಾಡಿಗೆದ ICU ಎಲ್ಲ ಮಾಡ್ತೇನೆ ಅಂತ ಭಾಳ ಹೇಳಿದರು. ಇದು ನಿಜವಾಗಿ ಭಾಳ ಒಳ್ಳೆಯ ಕೆಲಸ. ಯಾಕೆಂತ ಹೇಳಿದರೆ ಇದರಿಂದ ಜನರಿಗೆ ತುಂಬ ಖರ್ಚು ಕಡಿಮೆ ಆಗ್ತದೆ.
ಅದು ಸಹ ನಮ್ಮ ಹೆಚ್ಚಿನ ಬಡ ಜನರಿಗೆ, ಬಡತನ ರೇಖೆಯಿಂದ ಕೆಳಗಿರುವವರಿಗೆ ಇದು ಭಾಳ ಕಾಸ್ಟ್ಲಿ ಆಗೋದ್ರಿಂದ ಅದರಲ್ಲಿ ದುಡ್ಡು ಕೊಟ್ಟು ತಗೊಂಡ್ರೆ ಮತ್ತೆ ಅವ್ರ ಪ್ರಾಯದ ತತ್ತ ನಂತರ ಅದೇನು ಅವರಿಗೆ ಪ್ರಯೋಜನ ಇಲ್ಲ. ಹಾಗಾಗಿ ಈ ಬಾಡಿಗೆಗೆ ಕೊಡೋದು ಭಾಳ ಒಳ್ಳೆಯ ಕೆಲಸ ಅಂತ ಒಂದು ಒಳ್ಳೆಯ ಕೆಲಸ ಅಂತಲೇ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ನನ್ನ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಮೊದಲು ಈ ಗಿರಿಜಾ ಸರ್ಜಿಕಲ್ ಅಂತ ಹೇಳಿದರೆ ನಮ್ಮ ತಲ್ಲೂರು ಶಿವರಾಮ್ ಶೆಟ್ಟರು ರಂಗಭೂಮಿ ಅಧ್ಯಕ್ಷರು, ಅವರ ಹೆಂಡತಿ ಹೆಸರು ಗಿರಿಜಾ, ಇಲ್ಲೇ ನೋಡುವ ಅವರಿಗೆ ಸಂಬಂಧಪಟ್ಟದಂತೆ ಎನಿಸಿದ್ರು. ಅವ್ರು ಗಿರಿಜಾ ಅಂದರೆ ನನ್ನ ಹೆಂಡತಿಯ ಕ್ಲಾಸ್ಮೇಟ್. ಅಡುಗೆ ನೋಡುವಾಗ ಅದೆಲ್ಲ ಅವರು ಬೇರೆ ಅಂತ ನನಗೆ ಗೊತ್ತಾಯಿತು. ಆಗ ಗಿರಿಜಾ ಅಂತ ಹೇಳಿದ್ರೆ ಅದು ಒಳ್ಳೆಯದಾಗ್ತದೆ ಅಲ್ವಾ ತಲ್ಲೂರು ಶಿವರಾಮ್ ಶೆಟ್ಟರೆ? ನೀವು ಸಹ ಭಾಳ ಒಳ್ಳೆಯದಾಗಿದೆ. ಹಾಗಾಗಿ ಇದು ಖಂಡಿತ ಈ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ನಡೀತದೆ ಮತ್ತು ಇದರಿಂದ ಪ್ರಾಯದವರಿಗೆ, ವಯಸ್ಸಿನ ಆದವರಿಗೆ ಭಾಳಷ್ಟು ಸಹಾಯ ಆಗ್ತದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಉಪಯೋಗಿಸಬೇಕಂತ ಹೇಳುತ್ತಾ ಈ ಒಂದು ನಮ್ಮ ಗಿರಿಜಾ ಸರ್ಜಿಕಲ್ನ ಹೊಸ ಬ್ರಾಂಚ್ ಇಲ್ಲಿ ಬಂದದ್ದು ಭಾಳ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ನಾನು ರವೀಂದ್ರ ಶೆಟ್ಟಿಗೂ ಹಾಗೂ ಅವರ ಸಹಪಾಠಿಗಳಿಗೆ ಶುಭವನ್ನು ಕೋರುತ್ತಾ, ಎಲ್ಲ ಕಡೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ಸಾಲ್ವ್ ಮಾಡಿಕೊಡ್ತಾರೆ ಗಿರಿಜಾ ಮೆಡಿಕಲ್ಸ್ ರವೀಂದ್ರ ಶೆಟ್ಟಿ ಅವರಿಗೆ. ಪ್ರಾರಂಭದ ಒಂದು ಶಾಪನ್ನು ನಾನು ಉದ್ಘಾಟನೆ ಮಾಡಿದೆ. ಅದರ ಮೇಲೆ 5 ಆಗಿದೆ, 2 ಮಂಗಳೂರು, ಕುಂದಾಪುರ, ಉಡುಪಿಯಲ್ಲಿ ಮಣಿಪಾಲ್. ಖಂಡಿತ ಒಂದು ಒಳ್ಳೆಯ, ಆದಷ್ಟು ಕಡಿಮೆ ಬೆಲೆಯಲ್ಲಿ ಮಾರ್ಕೆಟ್ ರೇಟ್ಗಿಂತ ವರ್ಕೌಟ್ ಆಗುವಷ್ಟು ಮಟ್ಟಿಗೆ ಅವರು ಭಾಳ ಕೋರ್ ಇದರಲ್ಲಿ ಮಾಡಿ ಕೊಡ್ತಾರೆ. ಒಳ್ಳೆಯ ವ್ಯಕ್ತಿ, ಅವರ ಒಂದು ಆಕರ್ಷಕವಾಗಿದೆ. ಯಾಕಂದರೆ ಜನರನ್ನು ಭಾಳ ಸೆಳೀತಾರೆ ಅವರು. ಕಸ್ಟಮರ್ಸ್ ಯಾವುದು ಬೇಕು ಅದನ್ನೆಲ್ಲ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಆ ಔಷಧಿಗಳನ್ನ ಕೊಡ್ತಾರೆ. ಇಲ್ಲಿವರೆಗೆ ಯಾವುದೇ ಒಂದು ಇದು ಬರಲಿಲ್ಲ. ಕರೋನಾ ಪೀರಿಯಡ್ನಲ್ಲಿ ಕೂಡ ನಮ್ಗೆ ಭಾಳಷ್ಟು ಸಹಕಾರ ಮಾಡಿದ್ರು. ನಾನು ರವೀಂದ್ರ ಶೆಟ್ಟಿ ಅವ್ರ ಹತ್ರ ಭಾಳ ಕ್ಲೋಸ್ ಆಗಿ ಇದು ಮಾಡ್ತಿದ್ದೆ. ಯಾವುದು ಬೇಕು ಏನು ಎಲ್ಲ ಅವರೇ ಕೊಡ್ತಿದ್ರು ನನಗೆ. ಇದೆಲ್ಲ ಮೆಡಿಕಲ್ ಕಿಟ್ಸ್ ಎಲ್ಲ ಖಂಡಿತ ಆ ಮಹಾಲಕ್ಷ್ಮಿ ಎಲ್ಲ ಅವರು ನಂಬಿದ ದೇವರುಗಳವರಿಗೆ ಆಶೀರ್ವಾದ ಮಾಡಲಿ. ಇಲ್ಲೇ ಕಡೆಕಾರನವರು ಏನು ಮಾಡಿದರೂ ಇಲ್ಲೇ ಸ್ವಲ್ಪ ಸಹಾಯ ಮಾಡ್ತಾರೆ ಅವರು ಬಡ ರೋಗಿಗಳಿಗೆ. ಆ ನಿಟ್ಟಿನಲ್ಲಿ ಅವರ ಉದ್ಯಮ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯಲ್ಲಿ ಸಾಗಲಿ ಅಂತ ಹಾರೈಸ್ತೇನೆ. ನಮ್ಮ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಉಡುಪಿಯಲ್ಲಿ ನಾವು ಸುಮಾರು ಒಂದು 7 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ನಮಗೆ ಇಲ್ಲಿಯ ಭಾಗದ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ನಮ್ಮ ಸರ್ವಿಸಿಗೆ. ಈಗ ನಾವು ಇದನ್ನು ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿ ವಿಶೇಷವಾಗಿ ಹೇಗೆ ಅಂತ ಹೇಳಿದರೆ ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಸೀನಿಯರ್ ಸಿಟಿಜನ್ಸ್ ಎಲ್ಲ ಬರುವುದರಿಂದ ಇಲ್ಲಿ ಅವರಿಗೆ ಬರಲಿಕ್ಕೆ ಕಾರ್ ನಿಲ್ಲಿಸಿ ಬರುವುದು ಕಷ್ಟ ಆಗ್ತದೆ ಅನ್ನುವ ನೆಲೆಯಲ್ಲಿ ಮತ್ತು ನಮಗೆ ಸ್ವಲ್ಪ ಇದ್ದಲ್ಲಿ ಜಾಗ ಕೂಡ ಕಡಿಮೆ ಇತ್ತು. ಈಗ ದೊಡ್ಡ ಒಂದು ಇದಕ್ಕೆ ಬಂದಿದ್ದೇವೆ, ನಾವು ಮಳಿಗೆಗೆ ಬಂದಿದ್ದೇವೆ. ಆಲ್ಮೋಸ್ಟ್ ಒಳ್ಳೆಯ ರೀತಿಯ ಸರ್ವಿಸ್ ಇಲ್ಲಿ ಕೊಡಲಿಕ್ಕೆ ನಮಗೆ, ಅದಕ್ಕಿಂತ ಒಳ್ಳೆಯ ರೀತಿಯ ಸರ್ವಿಸ್ ಕೊಡಲಿಕ್ಕೆ ಇಲ್ಲಿ ನಮಗೆ ಸಾಧ್ಯ ಆಗ್ತದೆ. ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ನಾವು ಇಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದೇವೆ. ಎಲ್ಲರೂ ಇದರ ಮೊದಲು ಹೇಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ, ಎಲ್ಲರೂ ಇದೇ ರೀತಿ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮ್ಮಲ್ಲಿ ಎಲ್ಲ ಗ್ರಾಹಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಡಿಸ್ಪ್ಲೇ ಇಡಲಿಕ್ಕೆ ನಮಗೆ ಒಳ್ಳೆಯ ಚಾನ್ಸಸ್ ಜಾಸ್ತಿ ಇದೆ. ತುಂಬ ಅಲ್ಲಿ ಅಂತ ಹೇಳಿದರೆ ಎಲ್ಲ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಇಡಲಿಕ್ಕೆ ನಮ್ಗೆ ಕಷ್ಟ ಇದ್ದಿತ್ತು. ಗೋಡನ್ ವ್ಯವಸ್ಥೆ ಇದ್ದರು. ಇಲ್ಲಿ ಹಾಗಲ್ಲ, ಇಲ್ಲಿ ಮೇಲೆ ಕೆಳಗೆ ನಾವು ಮೆಸೈನ್ ಮಾಡಿರುವುದರಿಂದ ಡಿಸ್ಪ್ಲೇ ಇಟ್ಟು ಗ್ರಾಹಕರಿಗೆ ಇಲ್ಲಿ ನೋಡಿ ಪರ್ಚೇಸ್ ಮಾಡುವಂಥ ವ್ಯವಸ್ಥೆ ಇಲ್ಲಿ ತುಂಬ ಜಾಸ್ತಿ ಇದೆ. ಮತ್ತೊಂದು ಟ್ರಯಲ್ ರೂಮ್ ಕೂಡ ಇಲ್ಲಿ ಅಲ್ಲಿಯೂ ಇತ್ತು, ಇಲ್ಲಿ ಕೂಡ ಮಾಡಿದ್ದೇವೆ. ಇದು ಸರ್ಜಿಕಲಲ್ಲಿ ಇದು ವಸ್ತು ಟ್ರಯಲ್ ರೂಮ್ ಅಂತೇಳಿ ಇಲ್ಲ, ಯಾವುದೇ ಒಂದು ಪ್ರಾಡಕ್ಟನ್ನು ಹಾಕಿ ನೋಡಿ ಬೇಕಾದ ಸೈಜನ್ನು ಇಟ್ಕೊಂಡು ಹೋಗುವಂಥದ್ದು, ಇಂಥ ವ್ಯವಸ್ಥೆಗಳು ಇಲ್ಲಿ ತುಂಬ ಇದೆ. ಮತ್ತು ಇದನ್ನು ಸ್ವಲ್ಪ ನಾವೀಗ ಏರ್ ಕಂಡೀಷನ್ ಕೂಡ ಮಾಡಿದ್ದೇವೆ. ಗ್ರಾಹಕರಿಗೆ ಕೆಲವರಿಗೆ ಇಲ್ಲಿ ಬಂದಾಗ ಸೆಕೆಗಾಲದಲ್ಲಿ ತುಂಬ ಕಷ್ಟ ಆಗ್ತದೆ ಕೆಲವು ಸಂದರ್ಭಗಳು, ಅದಕ್ಕೋಸ್ಕರ ಏರ್ ಕಂಡೀಷನ್ ಶೋರೂಮ್ ಗ್ರಾಹಕರ ಉಪಯೋಗಕ್ಕಾಗಿ ಅದನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸನ್ನು ನಿಮಗೆ ಹೇಳಿದಾಗೆ ನಾನು ಇಲ್ಲಿ ಇಟ್ಟಿದ್ದೇವೆ. ಅದೇ ರೀತಿ ರೆಂಟಿಗೆ ನಾವು ಕೊಡುವಂಥದ್ದು ಒಂದು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಇಲ್ಲಿ ಇನ್ನೂ ಉತ್ತಮ ರೀತಿಯ ಒಂದು ಸರ್ವಿಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಇಲ್ಲಿಂದ. ಹಾಗಾಗಿ ಗ್ರಾಹಕರು ಇಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಪೇಷಂಟಿಗೆ, ಈಗ ಒಂದು ಮನೆ ಕಳಿಸುವ ಪೇಷಂಟಿಗೆ ಏನೆಲ್ಲ ಬೇಕು ಎಲ್ಲವೂ ಇದೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಪೇಷಂಟ್ ಬರೋದಾದರೆ ಅವರಿಗೊಂದು ಬೆಡ್ ಕಾಟ್ ಬೇಕಾಗ್ತದೆ, ರಿಕ್ಲೈನ್ ಮಾಡುವಂಥದ್ದು, ಅವರನ್ನು ಮೇಲೆ ತಿರುಗಿಸಿ ಕುತ್ಕೊಳ್ಳಿಸುವಂಥದ್ದು ಬೆಡ್ ಬೇಕಾಗ್ತದೆ, ವೀಲ್ ಚೇರ್ಸ್ಗಳು ಬೇಕಾಗ್ತವೆ. ಅದೇ ರೀತಿ ಅವರಿಗೆ ಒಂದು ವಾಕರ್ ಬೇಕಾಗ್ಬೋದು, ಏನೇ ಆಗಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬೇಕಾಗ್ಬೋದು, ಅಥವಾ ಇನ್ನೊಂದು ಮಿನಿ ವೆಂಟಿಲೇಟರ್ ಅಂತೇಳಿ ಇದೊಂದು ನಾವೀಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಯಾಕಂತೇಳಿದರೆ ಒಂದು ಪೇಷಂಟ್ ಈಗ ಅವರು ಒಂದು ಹಾಸ್ಪಿಟಲ್ ICU ಅಲ್ಲಿ ಇರುವವರು ಯಾವುದೇ ಕಾರಣಗಳಿಂದ ಅವರಿಗೆ ಮನೆ ಕರ್ಕೊಂಡು ಬರಬೇಕಾದಿತ್ತು. ಆವಾಗ ICU ಏನು ವ್ಯವಸ್ಥೆಗಳಿದೆ ಆ ವ್ಯವಸ್ಥೆಯನ್ನು ನಾವು ಮಿನಿ ವೆಂಟಿಲೇಟರ್ ಆಗಲಿ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆಗಲಿ ಅವ್ರಿಗೆ ಏನು ಸಪೋರ್ಟಿವ್ ಬೇಕು ಎಲ್ಲವನ್ನು ನಾವು ಮನೆಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡ್ತೇವೆ. ಇದು ಕೂಡ ರೆಂಟಲಲ್ಲಿ ಅವರಿಗೆ ಜಾಸ್ತಿ ಅದೇ ಅವರು ICU ಅಲ್ಲಿದ್ದರೆ ಅವರಿಗೆ ದಿವಸಕ್ಕೆ 25-30 ಸಾವಿರ ಬೇಕು.
ಅದೇ ಅವರು ಮನೆಗೆ ಬಂದಾಗ ಅವರಿಗೆ ತಿಂಗಳಿಗೆ ಖರ್ಚಾಗೋದೇ ಒಂದು 10ರಿಂದ 15 ಸಾವಿರ ರೂಪಾಯಿ. ಇದೊಂದು ವ್ಯವಸ್ಥೆಯನ್ನು ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ.